ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಳ್. ಬರದ ಹಣೆಪಟ್ಟಿ ಹೊತ್ತಿರುವಂತ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರಂತರ ದಶಕಗಳಿಂದಲೂ ಕೂಡ ರೈತರು ನೀರಿಗಾಗಿ ಹೋರಾಟವನ್ನ ಮಾಡ್ತಲೇ ಇದ್ದಾರೆ. ಜಿಲ್ಲೆಯ ಜನರ ರೈತರ ಕನಸಿನ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ಜಿಲ್ಲೆಯ ಭೂಮಿ, ಜಿಲ್ಲೆಯ ರೈತರ ಬದುಕು ಹಸನಾಗುತ್ತೆ ಅನ್ನುವಂಥದ್ದು ಮತ್ತು ಹಸಿರಾಗುತ್ತೆ ಅನ್ನುವಂತ ಮಹದಾಸೆಯನ್ನ ಇಟ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ದಾರೆ. ಆದ್ರೆ ಪ್ರತಿ ವರ್ಷವೂ ಕೂಡ ಮಳೆ ಬಾರ್ದೇನೆ ನಷ್ಟ ಅನುಭವಿಸುವಂತ ರೈತರು ನಿಜಕ್ಕೂ ಕೂಡ ಒಂದಲ್ಲ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಸಂಕಷ್ಟ ಮತ್ತು ನಷ್ಟವನ್ನ ನಿಜಕ್ಕೂ ಕೂಡ ಭರಿಸುವಲ್ಲಿ ಪರಿತಪಿಸ್ತಾ ಇದ್ದಾರೆ. ಆದ್ರೆ ಏನು ಸರ್ಕಾರಗಳು ಈವರೆಗೆ ಈ ಜಿಲ್ಲೆಯ ಜನರಿಗೆ ಭರವಸೆಗಳನ್ನ ಕೊಡ್ತಾ ಬಂದಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಈ ಜಿಲ್ಲೆಯ ಭೂಮಿಗಳಿಗೆ, ಕೆರೆಗಳಿಗೆ ನೀರನ್ನ ಹರಿಸ್ತೇವೆ, ಭೂಮಿಯನ್ನ ಹಸಿರಾಗಿಸ್ತೇವೆ ಅನ್ನುವಂತ ಭರವಸೆಗಳು ಏನಿದಾವೆ, ಆ ಭರವಸೆಗಳು ಕೂಡ ಭರವಸೆಗೆ ಪೂರ್ಣ ಆಗುವಂತ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಎಲ್ಲೋ ಒಂದ್ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನುವಂಥದ್ದು ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದ ಆ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ವಿಳಂಬ ಆಗ್ತಾ ಇದೆ. ಸಾಕಷ್ಟು ಅದಕ್ಕೆ ಬೇಕಾಗಿರ್ತಕ್ಕಂತ ಅನುದಾನ ಸಿಗ್ತಾ ಇಲ್ಲ. ಅದರಿಂದಾಗಿ ಕಾಮಗಾರಿಗಳು ವಿಳಂಬ ಆಗ್ತಾ ಇರೋದ್ರಿಂದ ಈ ಜಿಲ್ಲೆಗೆ ಬರಬೇಕಾದ ಭದ್ರಾ ನೀರು ಎಲ್ಲಿ ಇನ್ನೂ ತಡವಾಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಆತಂಕಗೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ಚಿತ್ರದುರ್ಗ ಜಿಲ್ಲೆಯ ರೈತರು ಒಂದ್ ರೀತಿ ಸರ್ಕಾರಗಳ ವಿರುದ್ಧ ಅಸಮಾಧಾನವನ್ನ ಗೊಂಡಿರತಕ್ಕಂಥದ್ದು, ಆ ಆಳುವ ಸರ್ಕಾರಗಳ ವಿರುದ್ಧ ಚಳವಳಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ನಿರಂತರ ಹೋರಾಟದ ಮೂಲಕ ನಿರಂತರವಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಂತಹ ರೈತರು ಮತ್ತು ರೈತ ಸಂಘಟನೆಗಳು ಇವತ್ತು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಕೂಡ ಜಿಲ್ಲಾ ಕೇಂದ್ರಕ್ಕೆ ಪಾದಯಾತ್ರೆಯನ್ನ ಮಾಡುವ ಮೂಲಕ ಈ ಆಳುವ ಸರ್ಕಾರವನ್ನ ಎಚ್ಚರಿಸಬೇಕು, ನಮ್ಮ ಮನವಿಯನ್ನ ಸರ್ಕಾರಗಳಿಗೆ ತಲುಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಳವಳಿಯನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಏನು ಜಿಲ್ಲೆಗೆ ಸಮಗ್ರ ನೀರಾವರಿ ಯೋಜನೆಯನ್ನ ಜಾರಿ ಮಾಡಬೇಕು, ಮತ್ತೆ ಏನು ಕೇಂದ್ರ ಸರ್ಕಾರ ಇದುವರೆಗೂ ಘೋಷಣೆ ಮಾಡಿರ್ತಕ್ಕಂತ 5,300 ಕೋಟಿಯನ್ನ ತ್ವರಿತವಾಗಿ ಬಿಡುಗಡೆ ಮಾಡಬೇಕು. ಆ ಮೂಲಕ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದ್ರೆ ಎಲ್ಲವೂ ಕೂಡ ನೆನೆಗುದಿಗೆ ಬೀರುವಂತ ಎಲ್ಲಾ ಸೂಚನೆಗಳು ಇದ್ದಾವೆ. ಹಾಗಾಗಿ ಜಿಲ್ಲೆಯ ಜನರು ಕನಸಾಗಿಯೇ ಉಳಿತದೆ. ಯಾವ ಭರವಸೆಗಳು ಕೂಡ ಈಡೇರೋದಿಲ್ಲ, ನೀರು ಜಿಲ್ಲೆಗೆ ಬರೋದಿಲ್ಲ ಅನ್ನುವಂತಹ ಆತಂಕ ಅವರಲ್ಲಿದೆ. ಆ ಕಾರಣಕ್ಕಾಗಿ ಈಗ ರೈತರು ಹೊಳಲ್ಕೆರೆಯಿಂದ ಚಿತ್ರದುರ್ಗಕ್ಕೆ, ಹಿರಿಯೂರಿನಿಂದ ಇವತ್ತು ಚಿತ್ರದುರ್ಗಕ್ಕೆ ಪಾದಯಾತ್ರೆಯನ್ನ ಮಾಡಿರ್ತಕ್ಕಂಥದ್ದು. ಪಾದಯಾತ್ರೆ ಮೂಲಕ ಬರ್ತಿರ್ತಕ್ಕಂಥ ರೈತರು ಇಡೀ ಸರ್ಕಾರದ ಎಲ್ಲೆಲ್ಲಿ ಲೋಪಗಳಿದಾವೆ, ಯಾರ್ಯಾರು ನಿರ್ಲಕ್ಷ್ಯ ಭಾವದಿಂದ ನಡೆದುಕೊಳ್ತಾ ಇದ್ದಾರೆ, ಯಾವ ರಾಜಕಾರಣಿಗಳು ಯಾವ ರೀತಿ ನಡೆದುಕೊಳ್ತಾ ಇದ್ದಾರೆ, ಆ ತಾತ್ಸಾರ ಮನೋಭಾವದಿಂದ ನಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಭಾಷಣಗಳನ್ನ ಮಾಡ್ತಿರ್ತಕ್ಕಂಥದ್ದು. ಸರ್ಕಾರಗಳಿಂದ ಘೋಷಣೆಯನ್ನ ಕೂಗ್ತಾ ಈ ಜಿಲ್ಲಾಡಳಿತ ಮನವಿಯನ್ನ ಸಲ್ಲಿಸುವುದರ ಮೂಲಕ ಸರ್ಕಾರಗಳಿಗೆ ಅವರ ಮನವಿಯನ್ನ ಸಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಹೋರಾಟ ಮುಂದಾಗಿರ್ತಕ್ಕಂಥ ರೈತರು ಚಿತ್ರದುರ್ಗ ಜಿಲ್ಲಾ ಕೇಂದ್ರಕ್ಕೆ ಬಂದು ಅವರ ಪ್ರತಿಭಟನೆಯನ್ನ ಮೂಲಕ ಈ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಒಂದು ಚಳವಳಿ ನಡೀತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಜಿಲ್ಲೆಯ ಜನ ರೊಚ್ಚಿಗೇಳುವ ಮೂಲಕ ಈ ಸರ್ಕಾರಕ್ಕೆ ಚಾಟಿಯನ್ನು ಬೀಸಲಿಕ್ಕೆ ಮುಂದಾಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.